ಪ್ರಿಯ ಸ್ನೇಹಿತರೆ ನಮಸ್ಕಾರ. ಮೇ 16, 2026 ಶನಿ ಅಮಾವಾಸ್ಯೆಯ ಪ್ರಯುಕ್ತವಾಗಿ 12 ರಾಶಿಗಳ ಮೇಲೆ ಉಂಟಾಗುವಂತಹ ಪ್ರಭಾವಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಶನಿದೇವನು ಕರ್ಮ ಮತ್ತು ನ್ಯಾಯದ ಅಧಿಪತಿ. ನಾವು ಮಾಡುವ ಕ್ರಿಯೆಗಳ ಆಧಾರದ ಮೇಲೆ ಆತ ನಮಗೆ ಫಲಿತಾಂಶಗಳನ್ನು ನೀಡುತ್ತಾನೆ. ನಾವು ಒಳ್ಳೆಯದು ಮಾಡಿದರೆ ಒಳ್ಳೆಯದು ಬರುತ್ತೆ, ಕೆಟ್ಟದು ಮಾಡಿದರೆ ಕೆಟ್ಟದು ಪಕ್ಕಾ ಬರುತ್ತೆ. ತಡ ಮಾಡದೆ ರಾಶಿಗಳ ಮೇಲೆ ಪ್ರಭಾವವನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಮಂಗಳ ರಾಶಾಧಿಪತಿ. ಆದ್ದರಿಂದ ಶನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮೇಷರಾಶಿಯವರು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯನ್ನು ಬಳಸಿ ದೀಪವನ್ನು ಬೆಳಗಿಸಬೇಕು. ಇಲ್ಲ, ದೀಪ ಬೆಳಗುವುದಕ್ಕೆ ಆಗಲ್ಲ ಎಂದರೆ ಕನಿಷ್ಠ ಪಕ್ಷ ಅರಳಿ ಮರದ ಕೆಳಗೆ ನಾಳೆ ಹೋಗಿ ಒಂದು 10-15 ನಿಮಿಷಗಳ ಕಾಲ ಕುಳಿತುಕೊಂಡು ಬನ್ನಿ. ಇದರ ಜೊತೆಗೆ ಶನಿ ಚಾಲೀಸ ಪಠಿಸಿ. ಇದನ್ನು ಮಾಡುವ ಮೂಲಕ ನಿಮಗೆ ಬರಬೇಕಾಗಿರುವಂತಹ ಯಶಸ್ಸು ಇನ್ನೂ ಹೆಚ್ಚಾಗುತ್ತದೆ. ಅದೇ ರೀತಿ ಸುಂದರಕಾಂಡ ಮತ್ತು ಹನುಮಾನ್ ಚಾಲೀಸ, ಯಾವುದಾದ್ರೂ ಒಂದು ಸುಂದರಕಾಂಡ ಆದರೂ ಸರಿ, ಹನುಮಾನ್ ಚಾಲೀಸ ಆದರೂ ಸರಿ, ಆ ಒಂದು ಪುಸ್ತಕಗಳನ್ನು ನಾಳೆ ದಾನ ಮಾಡಿ. ಸುಂದರಕಾಂಡ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ, ಕನಿಷ್ಠ ಪಕ್ಷ ಒಂದು 50-60 ರೂಪಾಯಿ ಆಗುತ್ತೆ. ಹನುಮಾನ್ ಚಾಲೀಸ ನಿಮಗೆ ಈಸಿಯಾಗಿ ಸಿಗುತ್ತೆ, 10 ರೂಪಾಯಿಗೆ ಒಂದು ಹನುಮಾನ್ ಚಾಲೀಸ ಪುಸ್ತಕ ಸಿಗುತ್ತೆ. ಆ ಥರದನ್ನು ಕನಿಷ್ಠ ಪಕ್ಷ ಒಂದು 10-11 ಇಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು 3 ಆದರೂ ದಾನ ಮಾಡಿ. ಇವುಗಳನ್ನು ಮಾಡುವುದರಿಂದ ನಿಮಗೆ ನಿಮ್ಮ ರಾಶಿಯ ಮೇಲೆ ಇರುವಂತಹ ಒಂದು ಶನಿ ದೋಷದ ಪ್ರಭಾವ ಕಡಿಮೆ ಆಗುತ್ತೆ. ನಿಮಗೆ ತೊಂದರೆಗಳು ಮತ್ತು ದುಷ್ಪರಿಣಾಮಗಳು ಸಂಭವಿಸುವುದಿದ್ದರೆ ಅದು ನಿವಾರಣೆ ಆಗುತ್ತದೆ ದಾನಗಳಿಂದ ಮತ್ತು ಈ ಒಂದು ಕಾರ್ಯದಿಂದ. ಮೇಷರಾಶಿಯವರಿಗೆ ಒಳ್ಳೆಯದಾಗಲಿ. ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಶುಕ್ರ ರಾಶಾಧಿಪತಿ. ಶನಿ ಅಮಾವಾಸ್ಯೆಯಂದು ಶನಿದೇವನನ್ನು ಧ್ಯಾನ ಮಾಡುವಾಗ ಈ ರಾಶಿಯ ವ್ಯಕ್ತಿಗಳು ಕಪ್ಪು ಎಳ್ಳನ್ನು ದಾನ ಮಾಡಬೇಕು. ಇದರ ಜೊತೆಗೆ ಕಪ್ಪು ಎಳ್ಳನ್ನು ನೀರಿನ ಜೊತೆಗೆ ಬೆರೆಸಿ ಅದನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು, ಅಂದರೆ ಅದನ್ನು ಅಭಿಷೇಕ ಮಾಡಬೇಕು. ಇದು ನಿಮಗೆ ಹೊರಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಮನೆಗಳಲ್ಲಿ ಶಿವಲಿಂಗ ಇಟ್ಟಿರ್ತಾರೆ, ಆ ಒಂದು ಶಿವಲಿಂಗಕ್ಕೆ ನೀವು ಈ ಒಂದು ಅಭಿಷೇಕ ಮಾಡಬಹುದು. ಇದರ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರ ಮತ್ತು ಶನಿ ಚಾಲಿಸವನ್ನು ಪಠಿಸುವುದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಮಾಡುವುದರಿಂದ ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಒಳ್ಳೆಯದಾಗಲಿ. ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಬುಧ ರಾಶಾಧಿಪತಿ. ಶನಿ ಅಮಾವಾಸ್ಯೆ ದಿನ ಈ ರಾಶಿಯ ವ್ಯಕ್ತಿಗಳು ತಮ್ಮ ಸ್ವಂತ ಸಾಮರ್ಥ್ಯ ಮತ್ತು ಅವರಿಗಿರುವಂತಹ ಒಂದು ಅನುಕೂಲಗಳಿಗೆ ಅನುಗುಣವಾಗಿ ನಿರ್ಗತಿಕರಿಗೆ ಪಾದರಕ್ಷೆಗಳನ್ನು ದಾನ ಮಾಡಬೇಕು. ಪಾದರಕ್ಷೆಗಳನ್ನು ದಾನ ಮಾಡಬೇಕು ಎಂದು ದೇವಸ್ಥಾನದ ಮುಂದೆಗಡೆ ಅಥವಾ ಶನೇಶ್ವರ ದೇವಸ್ಥಾನದ ಮುಂದೆಗಡೆ ಇರೋವಂಥವರಿಗೆ ದಾನ ಮಾಡೋದಕ್ಕೆ ಹೋಗಬೇಡಿ. ಯಾರಾದರೂ ನಿಮಗೆ ಗೊತ್ತಿರುವಂತಹ ಬಡವರಿಗೆ, ಬಡಪಾಯಿಗಳಿಗೆ ಒಂದಷ್ಟು ಪಾದರಕ್ಷೆಗಳನ್ನು ಕೊಡಿಸಿ, ಅದು ಅವ್ರು ಹಾಕ್ಕೊಂಡು ತಿರುಗಾಡಬೇಕು. ಗೋಮಾತೆಗೆ ಮೇವನ್ನು ಅರ್ಪಿಸಿ. ನೀವು ಮೇವು ಅರ್ಪಿಸಬೇಕು ಅಂದರೆ ಹುಲ್ಲಿಗಾದರೂ ದುಡ್ಡು ಕೊಡ್ಬೋದು, ಅಥವಾ ಬಾಳೆಹಣ್ಣಾದರೂ ತಿನ್ನಿಸಬಹುದು, ಬೆಲ್ಲವನ್ನು ತಿನ್ನಿಸಬಹುದು, ಬೂಸ ಆ ಥರದನ್ನು, ಹಿಂಡಿ ಆ ಥರದನ್ನು ಕೊಡಿಸ್ಬೋದು. ಇದನ್ನು ಮಾಡುವುದರಿಂದ ಮಿಥುನ ರಾಶಿಯಲ್ಲಿರುವಂತಹವರಿಗೆ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ ಹೆಚ್ಚಾಗುತ್ತದೆ ಮತ್ತು ಅವರಿಗೆ ಇರುವಂತಹ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಕಪ್ಪು ಬಟ್ಟೆಗಳನ್ನು ಸಹ ನೀವು ದಾನ ಮಾಡಬಹುದು. ಇದರಿಂದ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರಿಗೆ ಚಂದ್ರನು ರಾಶಾಧಿಪತಿ. ಶನಿ ಅಮಾವಾಸ್ಯೆ ದಿನ ಕರ್ಕಾಟಕ ರಾಶಿಯವರು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಜಾಸ್ಮಿನ್ ಆಯಿಲ್ ಎಂದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಒಂದು ಜಾಸ್ಮಿನ್ ಆಯಿಲನ್ನು ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ದೀಪವನ್ನು ಬೆಳಗಿ, ಅಥವಾ ನೀವೇ ಒಂದು ದೀಪವನ್ನು ತೆಗೆದುಕೊಂಡು ಹೋಗಿ ಹಚ್ಚಿ. ಇವರು ಶನಿದೇವನಿಗೆ ಈ ದಿನ ನೀಲಿ ಹೂವುಗಳನ್ನು ಅರ್ಪಿಸಬೇಕು. ಇದರಿಂದ ಕರ್ಕಾಟಕ ರಾಶಿಯವರಿಗೆ ಈಗ ಎದುರಾಗಿರುವಂತಹ ಮಾನಸಿಕ ಒತ್ತಡಗಳು ನಿವಾರಣೆಯಾಗುತ್ತವೆ, ಅದರಿಂದ ಪರಿಹಾರ ಸಿಗುತ್ತೆ, ಜೊತೆಗೆ ಆರ್ಥಿಕ ಲಾಭ ಸಹ ಉಂಟಾಗುತ್ತದೆ. ಒಳ್ಳೆಯದಾಗಲಿ. ಸಿಂಹ ರಾಶಿಯಲ್ಲಿ ಜನಿಸಿದವರಿಗೆ ಸೂರ್ಯ ರಾಶಾಧಿಪತಿ. ಆದ್ದರಿಂದ ಶನಿ ಅಮಾವಾಸ್ಯೆ ದಿನ ನೀವು ಸಾಸಿವೆ ಎಣ್ಣೆಯನ್ನು ಅರ್ಪಿಸಬೇಕು ಶನಿದೇವನಿಗೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಆಹಾರವನ್ನು ದಾನ ಮಾಡಿ. ಅದು 1 ಪ್ಲೇಟ್ ಊಟನಾದರೂ ಕೊಡ್ಬೋದು, 100 ಪ್ಲೇಟ್ ಊಟನಾದರೂ ಕೊಡ್ಬೋದು, ದೊಡ್ಡದಾಗಿ ಅನ್ನದಾನ ಮಾಡಬಹುದು. ಇದನ್ನು ಮಾಡುವುದರಿಂದ ನೀವು ಇತ್ತೀಚೆಗೆ ಎದುರಿಸುತ್ತಿರುವಂತಹ ನ್ಯಾಯಾಲಯದ ಸಮಸ್ಯೆಗಳು ಏನಾದರೂ ಇದ್ದರೆ, ಲೀಗಲ್ ಲಿಟಿಗೇಷನ್ಸ್ ಏನಾದರೂ ಇದ್ದರೆ, ಅದರಿಂದ ನಿಮಗೆ ಪರಿಹಾರ ದೊರೆಯುತ್ತದೆ. ಸಿಂಹರಾಶಿಯವರು ಈ ಕೆಲಸವನ್ನು ಶನಿ ಅಮಾವಾಸ್ಯೆ ದಿನ ಸಂಜೆ ಸೂರ್ಯಾಸ್ತಮಾನ ನಂತರ ಮಾಡಿದರೆ ತುಂಬ ಒಳ್ಳೆಯದು. ಕನ್ಯಾ ರಾಶಿಯಲ್ಲಿ ಜನಿಸಿದವರಿಗೆ ಬುಧ ರಾಶಾಧಿಪತಿ. ಶನಿ ಅಮಾವಾಸ್ಯೆ ದಿನ ನೀವು ಇರುವೆಗಳಿಗೆ ಹಿಟ್ಟು ಅಥವಾ ಗೋಧಿ ಹಿಟ್ಟು, ಬೆಲ್ಲ, ಸಕ್ಕರೆ ಈ ಥರದನ್ನು ಹಾಕಿ. ಇದರಿಂದ
ನಿಮಗೆ ಒಳ್ಳೆಯದಾಗುತ್ತದೆ. ಜೊತೆಗೆ ನೀವು ಈ ದಿನ ಅರಳಿ ಮರಕ್ಕೆ ನೀರು ಹಾಕಿ, ಸುಮ್ಮನೆ ಅಲ್ಲ, ನೀರು ಹಾಕಿಬಿಟ್ಟು 7 ಬಾರಿ ಪ್ರದಕ್ಷಿಣೆ ಮಾಡಬೇಕು. ಇದರ ಜೊತೆಗೆ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಶನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠಿಸಬೇಕು. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಈ ರೀತಿಯಾದಂತಹ ನಿಮಗೆ ಸುಲಭವಾಗಿ ಒಪ್ಪಿಗೆ ಆಗುವಂತಹ ಯಾವುದಾದರೂ ಒಂದು ಮಂತ್ರವನ್ನು ಪಠಿಸಿ. ಇದರಿಂದ ನಿಮಗೆ ಎಲ್ಲ ಬಗೆಯ ಆರ್ಥಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ. ತುಲಾರಾಶಿಯಲ್ಲಿ ಜನಿಸಿದವರಿಗೆ ಶುಕ್ರ ರಾಶಾಧಿಪತಿ. ಶನಿ ಅಮಾವಾಸ್ಯೆ ದಿನ ನೀವು ಕಪ್ಪು ನಾಯಿಗೆ ಹಾಲು ಅಥವಾ ಬ್ರೆಡ್ ಅಥವಾ ಹಾಲು ಅಥವಾ ಚಪಾತಿಯನ್ನು ನೀಡಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಕಂಬಳಿಯನ್ನು ದಾನ ಮಾಡಬಹುದು. ಒಬ್ಬರಿಗಾದರೂ ಸರಿ ಕಂಬಳಿಯನ್ನು ದಾನ ಮಾಡ್ಬೋದು, ಅಥವಾ ಹೊದಿಕೆ, ಯಾವುದಾದ್ರೂ ಒಂದು ಹೊದಿಕೆ, ಬಟ್ ಕಂಬಳಿ ದಾನ ಮಾಡಿದರೆ ಒಳ್ಳೆಯದು. ದಾನ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಶನಿ ದೇವರಿಗೆ ಸಂಬಂಧಿಸಿದಂತಹ ದೇವಸ್ಥಾನದಲ್ಲಿ ಎಳ್ಳು ಮತ್ತು ಎಣ್ಣೆಯನ್ನು ಅರ್ಪಿಸಿ. ಇವುಗಳನ್ನು ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳು ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳು ದೂರವಾಗುತ್ತವೆ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಮಂಗಳ ರಾಶಾಧಿಪತಿ. ಶನಿ ಅಮಾವಾಸ್ಯೆಯ ಸಮಯದಲ್ಲಿ ನೀವು ಶಿವಲಿಂಗಕ್ಕೆ ನೀರು ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಜೊತೆಗೆ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಈ ಮಂತ್ರ ಪಠಣೆಯನ್ನು ನಾಳೆ ರಾತ್ರಿ, ಶನಿವಾರ ರಾತ್ರಿ ಪಠಿಸಿದರೆ ತುಂಬ ಒಳ್ಳೆಯದು. ಈ ದಿನ ಹಸುಗಳಿಗೆ ಮತ್ತು ನಾಯಿಗಳಿಗೆ ಆಹಾರ ನೀಡಿ. ಅದೇ ರೀತಿ ಕಬ್ಬಿಣದ ಪಾತ್ರೆಗಳನ್ನು ದಾನ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಇದರಿಂದ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರ ಅಭಿವೃದ್ಧಿಯಾಗುತ್ತದೆ. ಧನುರಾಶಿಯಲ್ಲಿ ಜನಿಸಿದವರಿಗೆ ಗುರು ರಾಶಾಧಿಪತಿ. ಆದ್ದರಿಂದ ಶನಿ ಅಮಾವಾಸ್ಯೆ ದಿನ ನೀವು ಕಬ್ಬಿಣದ ವಸ್ತುಗಳು ಮತ್ತು ಕಾಳುಗಳನ್ನು ದಾನ ಮಾಡಬೇಕು. ಉಪ್ಪನ್ನು ಸಹ ದಾನ ಮಾಡಬಹುದು. ಇದರ ಜೊತೆಗೆ ಕಪ್ಪು ಎಳ್ಳನ್ನು ನೀರಿನೊಂದಿಗೆ ಬೆರೆಸಿ ಸೂರ್ಯದೇವನಿಗೆ ಅರ್ಪಿಸಬೇಕು. ನೀವು ಬೆಳ್ಳಂಬೆಳಗ್ಗೆಯೇ ಈ ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ಸಂಜೆ ಸೂರ್ಯಾಸ್ತಮಾನದ ಸಮಯದಲ್ಲಿ ಇದನ್ನು ಮಾಡಬೇಕು. ಇವುಗಳನ್ನು ಮಾಡುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಪ್ರಗತಿ ಅಡೆತಡೆಯಾಗಿ ನಿಂತಿದೆಯೋ ಅದು ಮುಂದುವರಿಯುತ್ತದೆ. ತುಂಬ ಅದ್ಭುತವಾಗಿರುವಂತಹ ಪ್ರಯೋಜನಗಳು ಇದರಲ್ಲಿ ದೊರೆಯುತ್ತವೆ. ಮಕರ ರಾಶಿಯವರಿಗೆ ಶನಿದೇವನೇ ರಾಶಾಧಿಪತಿ. ಈ ಶನಿ ಅಮಾವಾಸ್ಯೆ ದಿನ ಮಕರ ರಾಶಿಯವರು ದೇವಸ್ಥಾನಕ್ಕೆ, ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಕಪ್ಪು ಎಳ್ಳು ಮತ್ತು ಎಣ್ಣೆಯನ್ನು ಅರ್ಪಿಸಿ ಶನೈಶ್ವರನಿಗೆ ಪ್ರಿಯವಾಗಿರುವಂತಹ ಮಂತ್ರಗಳನ್ನು ಪಠಿಸಿ. ಓಂ ಶಂ ಶನೈಶ್ಚರಾಯ ನಮಃ ಎನ್ನುವಂತಹ ಮಂತ್ರವನ್ನು ಪಠಿಸಿ. ಹನುಮಾನ್ ಚಾಲಿಸಾವನ್ನು ಸಹ ಪಠಿಸಿ. ಹಸುಗಳಿಗೆ ಆಹಾರವನ್ನು ನೀಡಿ. ಯಾರಿಗೆಲ್ಲ ದುಡ್ಡು ಜಾಸ್ತಿ ಇದೆಯೋ ಅವರು ಹಸುವನ್ನು ಸಹ ದಾನ ಮಾಡ್ಬೋದು. ಈ ದಿನ ಒಳ್ಳೆಯದು, ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ರಾಜಕೀಯದಲ್ಲಿ ಮುಂದೆ ಬರಬೇಕು ಎಂದು ಬಯಸ್ತಾ ಇರುವಂತಹ ಇವರು ಮಕರ ರಾಶಿಯವರು ಹಸುವನ್ನೇ ದಾನ ಮಾಡ್ಬೋದು. ಬಡವರಿಗೆ ಆಹಾರವನ್ನು ನೀಡುವುದರಿಂದ ನಿಮಗೆ ಇರುವಂತಹ ಸಾಡೆ ಸಾತಿಯಿಂದ ಬಂದಂತಹ ಕೆಲವೊಂದು ದೋಷಗಳು ನಿವಾರಣೆಯಾಗುತ್ತವೆ. ಇದರಿಂದ ಮಕರ ರಾಶಿಯವರಿಗೆ ಇಷ್ಟು ಮಾಡಿಕೊಂಡರೆ ಮಕರ ರಾಶಿಯವರಿಗೆ ಶನೈಶ್ವರನ ಅನುಗ್ರಹ ಖಂಡಿತವಾಗಿ ಲಭಿಸುತ್ತದೆ. ಕುಂಭರಾಶಿಯವರಿಗೆ ಶನೈಶ್ವರನೇ ರಾಶಾಧಿಪತಿ. ಆದ್ದರಿಂದ ಶನಿ ಅಮಾವಾಸ್ಯೆಯಂದು ಕುಂಭರಾಶಿಯವರು ಬ್ರಹ್ಮಚಾರ್ಯವನ್ನು ಆಚರಿಸಬೇಕು. ಉಪವಾಸ ವ್ರತವನ್ನು ಮಾಡಿದರೆ ತುಂಬ ಒಳ್ಳೆಯದು. ಆರೋಗ್ಯ ಸಹಕರಿಸಿದರೆ ಮಾತ್ರ. ಸಾಸಿವೆ ಎಣ್ಣೆ ಮತ್ತು ಕಂಬಳಿಗಳನ್ನು ನೀವು ದಾನ ಮಾಡ್ಬೋದು. ಯಾವುದಾದ್ರೂ ಸರಿ, ಒಂದು ಸಾಸಿವೆ ಎಣ್ಣೆನಾದರೂ ಮಾಡಿ ಅಥವಾ ಕಂಬಳಿಯನ್ನಾದರೂ ದಾನ ಮಾಡಿ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಉಂಟಾಗುತ್ತದೆ ಮತ್ತು ಮಾನಸಿಕವಾಗಿ ತುಂಬ ಶಾಂತಿ ಲಭಿಸುತ್ತದೆ. ಒಳ್ಳೆಯದಾಗಲಿ. ಮೀನರಾಶಿಯವರಿಗೆ ಗುರುಗ್ರಹ ರಾಶಾಧಿಪತಿ. ಶನಿ ಅಮಾವಾಸ್ಯೆ ದಿನ ಮೀನರಾಶಿಯವರು ಮೀನುಗಳಿಗೆ ಊಟ ಹಾಕಬೇಕು. ಅದು ಕೆರೆ, ಕುಂಟೆ ಅಥವಾ ನದಿ, ಸಮುದ್ರ ಇಂತಹ ಜಾಗದಲ್ಲಿ ಮೀನುಗಳಿಗೆ ಊಟ ಹಾಕುವುದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ಬಡವರಿಗೆ ಆಹಾರ ದಾನವನ್ನು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಇದರಿಂದ ನೀವು ಅನುಭವಿಸುತ್ತಿರುವಂತಹ ಸಾಲದ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಇಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಈ ಶನಿ ಅಮಾವಾಸ್ಯೆಯ ದಿನವನ್ನು ಸತ್ಫಲಗಳನ್ನು ನೀಡುವಂತಹ ಒಂದು ಅಮಾವಾಸ್ಯೆಯನ್ನಾಗಿ ಪರಿವರ್ತಿಸಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್. ಧನ್ಯವಾದಗಳು.